ನೋಡ್ರಿ ನಮ್ಮ ಜಮಖಂಡಿಗೆ ಬಂದೀವಿ ಮಲ್ಲಯ್ಯ ಮಲ್ಲಯ್ಯ ಗೇ ಅನ್ಕೊಂತ. ಶ್ರೀಶೈಲದಿಂದ ಮರಳಿ ಬರುವಾಗ ನಮ್ಮ ಜಮಖಂಡಿ ಆಂಜನೇಯನ ದೇವಸ್ಥಾನದಲ್ಲಿ ನಮಸ್ಕರಿಸಿ ಮುಂದೆ ಸಾಗಿದೆವು. ಇಲ್ಲಿ ನೋಡ್ಬೋದು ನೀವು ನಮ್ಮ ಊರಿನ ಎರಡು ಕಂಬಿಗಳು ಎಷ್ಟು ಚಂದ ಜೋಡಿಲೆ ಬರತ್ತವಂತ. ಎರಡು ಕಣ್ಣು ಸಾಲದು ನೋಡ್ರಿ ಇದನ್ನು ನೋಡಕ್ಕೆ. ಎಲ್ಲರೂ ಭಕ್ತಿಯಿಂದ ನಮಸ್ಕರಿಸೋಣ ನೋಡ್ರಿ. ಶ್ರೀಶೈಲದಿಂದ 20ನೇ ತಾರೀಕು ನಾವು ಕಂಬಿಯನ್ನು ಜಮಖಂಡಿ ನಮ್ಮ ಕುಲ್ಲಳ್ಳಿ ಅವರ ದಾದಾಗಳು ಅಂಥೇಳಿ ಜಮಖಂಡಿ ಒಳಗದಾರು ಅವ್ರ ಮನ್ಯಾಗ ಇರಿಸಿ ಬಂದಿದ್ದೀವಿ ರೀ. ಇವತ್ತು 22ನೇ ತಾರೀಕು ಅದನ್ನು ಮರಳಿ ನಮ್ಮ ಕುಲ್ಲಳ್ಳಿಗೆ ತಗೊಂಡು ಹೊಂಟೀವಿ ನೋಡ್ರಿ. ಇನ್ನೊಂದು ಏನಪ್ಪ ವಿಷಯ ಇತ್ತಂದ್ರೆ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ಕೊತ ಹೋಗುವಾಗ 9ನೇ ವಿಡಿಯೋಕ್ಕೆ ಸ್ಟಾಪ್ ಆಗಿದ್ದು ರೀ ವಿಲಾಗ. ಇನ್ನು 2 ದಿನದ ವಿಡಿಯೋಗಳು ನನ್ನ ತೆಗೆದವ್ರಿ. ಟೋಟಲಾಗಿ ಪಾದಯಾತ್ರೆ ಮುಖಾಂತರ 11 ದಿನ ಹೋಗಿವ್ರಿ. ಇನ್ನು ಇದ್ದಿದ್ದೆಲ್ಲ ಟ್ವಿಸ್ಟ್ 10, 11 ಭಾಗನಾಗ ಐತ್ರಿ. ಎಲ್ಲರೂ ನೋಡ್ರಿ. ನಮ್ಮ ಈರೈ ಸಮಗಳು ಮತ್ತು ಎಲ್ಲ ಅನ್ನಗಳು ಕೂಡಿ ಅನ್ನಪ್ರಸಾದಕ್ಕೆ ಒಲಿ ಹೊತ್ತಿಸೇ ಬಿಟ್ರು ನೋಡ್ರಿ ಇವತ್ತಿನ ದಿನ. ನಮ್ಮ ಗುರುಗಳಿಗೆ ನಮ್ಮ ಸುನಗ ಮಾವ ಹೆಲ್ಪ್ ಮಾಡಕ್ಕೆ ನಿಂತಾನೆ ನೋಡ್ರಿ. ಟೇಬಲ ಮತ್ತು ಬಾಂಡೆ ತೊಳೆದ ರೆಡಿ ಮಾಡಿ ಇಟ್ಟಾರ ನೋಡ್ರಿ. ಆಗಿನ ಹಿರಿಯರು ಬಂಡಿ ಕೂಡ ಹೊರತಿರಂತ್ರಿ. ಇಲ್ಲಿ ನಮ್ಮ ಅಣ್ಣಗಳು ಬೋಗಾನಿನ ಎತ್ವಾರ ನೋಡಿ. 5 ದಿವಸ ಈ ದನಿಗೆ ಇದ್ದಿದ್ದ ನೋಡ್ರಿ. ಹಂಗೆ ನಮ್ಮ ಮಲ್ಲಯ್ಯನ ದರ್ಶನ ಮಾಡೋಣ ಬರ್ರಿ. ಇದು ಎಲ್ಪ ಆತಂದ್ರೆ ನಮ್ಮ ಕುಲ್ಲಳ್ಳಿ ಒಳಗೆ ಚನ್ನಬಸಪ್ಪ ಸೌದಿ ಅವ್ರ ಮನ್ಯಾಗ ನೋಡ್ರಿ. ಪ್ರತಿ ವರ್ಷ ನಮ್ಮ ಕಂಬಿ ಮಲ್ಲಯ್ಯ ಮತ್ತು ಮಲ್ಲಯ್ಯನ ಭಕ್ತರು ಇವ್ರ ಮನ್ಯಾಗ ಇರ್ತಾರೆ ನೋಡ್ರಿ. ಆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಬಂಡಿಗನಿ ಅಜ್ಜ ಅವ್ರಿಗೆ ಶ್ರೀ ಸಂಪತ್ತು ಕೊಟ್ಟ ಕಾಪಾಡಲಿ ಅಂಥೇಳಿ ಆ ದೇವ್ರ ಹತ್ರ ಬೇಡ್ಕೊಳ್ತಾನೆ ರೀ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ. ಇದೇ ರೀತಿ ವಿಡಿಯೋಗಳು ಮಾಡ್ತಿರ್ತಾನೆ ರೀ. ಎಲ್ಲರೂ ದಯವಿಟ್ಟು ಸಪೋರ್ಟ ಮಾಡಿರಿ.